ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಳೆದ 9 ತಿಂಗಳಿನಿಂದ ಭಾರತ ಚೀನಾ ನಡುವೆ ಯುದ್ಧ ಸನ್ನಿವೇಶ ಸೃಷ್ಟಿಯಾಗಿತ್ತು. ಈ ವಿಷಯ ನಿಮಗೂ ಗೊತ್ತು. ಆದ್ರೀಗ ಲಡಾಖ್ ಗಡಿ ಸಂಘರ್ಷ ಅಂತ್ಯಗೊಳ್ಳುವ ಒಂದಷ್ಟು ದೃಶ್ಯಗಳು ಹೊರಬರ್ತಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತ ಮತ್ತು ಚೀನಾ ಸೇನೆ LACಯಿಂದ ಹಿಂದಕ್ಕೆ ಸರಿಯಲು ತಯಾರಾಗಿರೋದಾಗಿ ಹೇಳಿದ್ದಾರೆ. ಈಗ ಚೀನಾ ಸೇನೆ ಇದ್ದ ಜಾಗದಿಂದ ಕಾಲ್ಕಿತ್ತಿದೆ. ಗಡಿ ವಿಚಾರದಲ್ಲಿ ರಾಜಿಯಾಗಿದೆ. ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಕಾಡ್ತಿರೋದು ಒಂದೇ ಒಂದು ಪ್ರಶ್ನೆ. ಅದೇನಂದ್ರೆ, ಕುತಂತ್ರಿ ಚೀನಾ ಇಷ್ಟು ಸುಲಭವಾಗಿ ಹಿಂದೆ ಸರಿತಾ ಇರೋದು ಹೇಗೆ? ಬಾಯ್ ಬಿಟ್ರೆ ಬೆಂಕಿಯುಗುಳೋ ಡ್ರ್ಯಾಗನ್ ಸಲೀಸಾಗಿ ರಾಜಿಯಾಗಿದ್ ಹೇಗೆ? ಇಲ್ಲಿದೆ ನೋಡಿ ಈ ಕುರಿತ ಇನ್ಸೈಡ್ ಸ್ಟೋರಿ. 9 ತಿಂಗಳು 2 ಸಂಘರ್ಷ, 200 ಚೀನಾ ಟ್ಯಾಂಕರ್ ವಾಪಸ್. ಗಲ್ವಾನ್ ಲಡಾಖ್ ಏಟಿಗೆ ಡ್ರ್ಯಾಗನ್ ಟೀಮ್ ಬೆಚ್ಚಿಬಿತ್ತ. ಶಂಕರ ಹೆಣದ ರಣವ್ಯೂಹದಲ್ಲಿ ಶಿ ಜಿನ್ಪಿಂಗ್ ಸಿಕ್ಕಿಬಿದ್ದಿದ್ದು ಹೇಗೆ? 282 ದಿನಗಳ ನಂತರ ಚೀನಾ ಭಾರತೀಯ ಸೇನೆಗೆ ಸೆಲ್ಯೂಟ್ ಹೊಡೆದಿದೆ. ಗಡಿಯಿಂದ ಚೀನಾದ ಯುದ್ಧ ಟ್ಯಾಂಕರ್ಗಳು ಕಾಲ್ಕಿತ್ತಿವೆ. ಭಾರತದ ತಾಕತ್ತಿನ ಮುಂದೆ ಡರ್ ಗಯಾ ಡ್ರ್ಯಾಗನ್ ಬಹಳ ಸ್ಪೀಡ್ನಲ್ಲಿ ಹಿಂದೆ ಸರಿಯುತ್ತಿದೆ. ಭಾರತ ಮತ್ತು ಚೀನಾ ಸೈನಿಕರು ಸಹಿ ಹಾಕಿ ಕೈ ಕುಲುಕುತ್ತಿದ್ದಂತೆ ಚೀನಾದ ಮೊದಲನೇ ಯುದ್ಧ ಟ್ಯಾಂಕರ್ ಪ್ಯಾಂಗಾಂಗ್ ಲೇಕ್ನಿಂದ ಯೂಟರ್ನ್ ಹೊಡೆದಿದೆ. ನಂತರ ಅಲ್ಲೇ ಇದ್ದ ಚೀನಾದ 2ನೇ ಯುದ್ಧ ಟ್ಯಾಂಕರ್ ಕೂಡ ಹಿಂದೆ ಸರಿದು ಬಿಟ್ಟಿದೆ. ಇನ್ನು ಇದ್ದ ಭಾರತದ ಯುದ್ಧ ಟ್ಯಾಂಕರ್ ಕೂಡ ಇದ್ದ ಸ್ಥಳದಿಂದ ಹಿಂದೆ ಸರಿದಿದೆ. ಹೀಗೆ 2 ಸೇನೆ ಮುಖಾಮುಖಿಯಾಗಿದ್ದ ಸ್ಥಳದಿಂದ ಹಿಂದೆ ಸರಿದಿರೋ ಕಾರಣ 9 ತಿಂಗಳ ನಂತರ ತಣ್ಣಗಾಗಿದೆ ಗಡಿ ಸಂಘರ್ಷ ಸನ್ನಿವೇಶ. पैंगोंग लेक एरिया में चीन के साथ डिसएंगेजमेंट का जो समझौता हुआ है, उसके अनुसार दोनों पक्ष फॉरवर्ड डिप्लॉयमेंट को फेज्ड, कोऑर्डिनेटेड और वेरीफाइड मैनर में हटाएंगे. अभी तक दोनों तरफ से सारी बख्तरबंद गाड़ियां अपने परमानेंट बेस पर वापस जा चुकी हैं. ये हमको जानकारी मिली. ವಿಸ್ತಾರವಾದಿ ಶಿ ಜಿನ್ಪಿಂಗ್ ಷಡ್ಯಂತ್ರ ಈಗ ಛಿದ್ರವಾಗೋಗಿದೆ. ಬೀಜಿಂಗ್ನಿಂದ ಬಂದ ಒಂದೇ ಒಂದು ಫೋನ್ ಕಾಲ್ಗೆ ಚೀನಿ ಸೇನೆ ಪ್ಯಾಂಗಾಂಗ್ ಲೇಕ್ನಿಂದ ಹಿಂದೆ ಸರಿಯುತ್ತಿದೆ. ಪೂರ್ವ ಲಡಾಖ್ ಗಡಿಯಲ್ಲಿ ಕಳೆದ 9 ತಿಂಗಳಿನಿಂದ ಕಿರಿಕ್ ಮಾಡ್ತಾ ಇದ್ದ ಚೀನಾ ಈಗ ಮೆತ್ತಗಾಗಿದೆ. ಉತ್ತರ ಹಾಗೂ ದಕ್ಷಿಣ ದಂಡೆಯಿಂದ ತನ್ನ ಸೇನೆಯನ್ನ ವಾಪಸ್ ಕರೆಸಿಕೊಂಡಿದೆ. ಭಾರತ ಕೂಡ ತನ್ನ ಸೇನೆಯನ್ನ 2 ಹೆಜ್ಜೆ ಹಿಂದೆ ಕರೆಸಿಕೊಂಡಿದೆ. ಈ ಕುರಿತು ಬುಧವಾರವೇ ಚೀನಾ ಅಧಿಕೃತ ಮಾಹಿತಿ ನೀಡಿತ್ತಾದರೂ ಗುರುವಾರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜ್ಯಸಭೆಯಲ್ಲಿ ಮಾಹಿತಿ ನೀಡಿದ್ರು. ಹಾಗಾದ್ರೆ ಎಷ್ಟು ದೂರ ಚೀನಿ ಸೇನೆ ಹಿಂದೆ ಸರಿಯುತ್ತಿದೆ ಅಂದ್ರ ಅದನ್ನ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ, ಕೇಳಿ. फिंगर 8 के पूरब की दिशा की तरफ रखेगा और इसी तरह भारत भी अपनी सेना की टुकड़ियों को फिंगर 3 के पास अपने परमानेंट बेस धन सिंह थापा पोस्ट पर रखेगा. इसी तरह की कार्रवाई साउथ बैंक एरिया में भी दोनों पक्षों द्वारा की जाएगी. ಕೇಳಿಸ್ಕೊಂಡ್ರ ಎಷ್ಟು ಹಿಂದಕ್ಕೆ ಭಾರತೀಯ ಸೇನೆ ಹಾಗೂ ಚೀನಿ ಸೇನೆ ಹಿಂದೆ ಸರಿಯುತ್ತೆ ಅಂತ? 2020 ಏಪ್ರಿಲ್ನಲ್ಲಿ ಭಾರತೀಯ ಸೇನೆ ಫಿಂಗರ್ 3 ನಲ್ಲಿತ್ತು, ಚೀನಾ ಫಿಂಗರ್ 8 ರಲ್ಲಿತ್ತು. ಈಗ ಇವೆರಡು ಸೇನೆ ಮುಖಾಮುಖಿಯಾಗಿರೋ ಕಾರಣ ಈ 2 ಸೇನೆ ಮತ್ತೆ 2020 ಏಪ್ರಿಲ್ನಲ್ಲಿ ಎಲ್ಲಿದ್ವೋ ಅಲ್ಲಿಗೆ ವಾಪಸ್ ಆಗ್ತಿವೆ. ಚೀನಾ ಫಿಂಗರ್ 8 ಪೂರ್ವ ಭಾಗಕ್ಕೆ ವಾಪಸ್ ಹೋಗಲು ಒಪ್ಪಿದೆ. ಭಾರತ ತನ್ನ ಪರ್ಮನೆಂಟ್ ಬೇಸ್ ಅಂತೇನಿದೆ ಫಿಂಗರ್ 3 ಅಲ್ಲಿಗೆ ವಾಪಸ್ ಆಗಲಿದೆ. ಈಗಾಗಲೇ ಈ ಒಪ್ಪಿಗೆಯಂತೆ ಚೀನಾ ವಾಪಸ್ ಕರೆಸಿಕೊಂಡಿದೆ PLA ಆರ್ಮಿಯ 200 ಟ್ಯಾಂಕರ್ಗಳನ್ನ. ಇನ್ನೂರ 82 ದಿನಗಳ ನಂತರ ಚುಪ್ಚಾಪ್ ಆಗಿದ್ದೇಕೆ ಚೀನಾ? ವೇಗವಾಗಿ 200 ಟ್ಯಾಂಕರ್ಗಳನ್ನ ವಾಪಸ್ ಕರೆಸಿಕೊಂಡಿದ್ದೇಕೆ? ಚೀನಾ ಇಷ್ಟು ಸುಲಭವಾಗಿ ಹಿಂದೆ ಸರಿಯುತ್ತಿದೆ ಅಂದ್ರೆ ಏನೋ ಒಳ ಮಸಲತ್ತು ಇದ್ದೇ ಇರಬೇಕು. ಯಾಕಂದ್ರೆ ಚೀನಾನ ನಂಬೋದು ಒಂದೇ, ವಿಷಸರ್ಪನ ಮಗ್ಗುಲಲ್ಲಿ ಇಟ್ಕೊಳ್ಳೋದು ಒಂದೇ. ಹೌದು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 282 ದಿನಗಳಿಂದ ಚೀನಾ ತನ್ನ ಸೇನೆಯನ್ನ ಗಡಿಯಲ್ಲಿ ನಿಯೋಜಿಸಿತ್ತು. ಚೀನಾ ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಹವಣಿಸ್ತಾ ಇತ್ತು.
ಕಳೆದ ವಾರವಷ್ಟೇ ವಾರ್ ವೆಹಿಕಲ್ಗಳನ್ನ ದಂಡಿಯಾಗಿ ಗಡಿಗೆ ರವಾನಿಸಿಕೊಂಡಿದ್ದ ಚೀನಾ ಇದೀಗ ಗಡಿಯಿಂದ 100 ವಾರ್ ವೆಹಿಕಲ್ಗಳನ್ನ ವಾಪಸ್ ಕರೆಸಿಕೊಂಡಿದೆ. 200 ಟ್ಯಾಂಕರ್ಗಳನ್ನ ಹಿಂದಕ್ಕೆ ಪಡೆದಿದೆ. 1500 ಕಿಲೋಮೀಟರ್ ಉದ್ದದ LAC ಸಂಘರ್ಷ ಸನ್ನಿವೇಶದಲ್ಲಿ ಸೈಲೆಂಟ್ ಆಗಿದೆ. ಇಷ್ಟಕ್ಕೂ 9 ತಿಂಗಳ ಗುದ್ದಾಟದ ನಂತರ ಭಾರತದ ಎದುರು ಸೋತು ಹಿಂತಿರುಗ್ತಿರೋದು ಯಾಕೆ ಚೀನಾ? 8 ಬೆರಳಿನ ಆಸೆಯನ್ನ ಬಿಟ್ಟು ವಾಪಸ್ ನಡೀತಿರೋದಕ್ಕೆ ಡ್ರ್ಯಾಗನ್ ದೇಶ. ಇಲ್ಲೇ ಇರೋದು ಇಂಡಿಯಾ ಪವರ್ ಮುಂದೆ ಡ್ರ್ಯಾಗನ್ ಢಮಾರ್ ಆಗಿದ್ದು ಹೇಗೆ ಅನ್ನೋ 9 ತಿಂಗಳ ರೋಚಕ ಸ್ಟೋರಿ. ರ 1962ರ ಯುದ್ಧದ ನಂತರ 2020ರ ಮೇನಲ್ಲಿ ಮತ್ತೆ ಬಾಲ ಬಿಚ್ಚಿತು ಚೀನಾ. ಹೌದು, 1962ರಲ್ಲಿ ಇಂಡೋ ಚೀನಾ ಯುದ್ಧ ನಡೆದ ನಂತರ ಅತಿದೊಡ್ಡ ಸಂಘರ್ಷಕ್ಕೆ ಸಾಕ್ಷಿಯಾಗಿದೆ 2020ರ ವರ್ಷ. ಇಷ್ಟಕ್ಕೂ 2020ರಲ್ಲಿ ಏನಾಯ್ತು ಅಂದ್ರೆ 2020ರ ಏಪ್ರಿಲ್ನಲ್ಲಿ ಭಾರತ ಫಿಂಗರ್ 3ಯಲ್ಲಿರೋ ತನ್ನ ಪರ್ಮನೆಂಟ್ ಬೇಸ್ನಲ್ಲಿತ್ತು. ಚೀನಾ ನಿಧಾನವಾಗಿ ಸಲಾಮಿ ಸ್ಲೈಸಿಂಗ್ ತಂತ್ರವನ್ನ ಹುಡುತ್ತಾ ತನ್ನ ಸೇನೆಯನ್ನ ಫಿಂಗರ್ 8ನಿಂದ ಫಿಂಗರ್ 4ರವರೆಗೆ ನುಗ್ಗಿಸಿತು. ಇದನ್ನ ಗಮನಿಸಿದ ಭಾರತೀಯ ಸೇನೆ ಚೀನಾ ಸೇನೆಯನ್ನ ಹಿಮ್ಮೆಟ್ಟಿಸಲು ಪ್ರಯತ್ನಿಸಿತು. ಆಗ 2 ದೇಶದ ಸೇನೆ ಮುಖಾಮುಖಿಯಾದ್ವು. ದೊಣ್ಣೆಗಳಿಂದ ಕಲ್ಲುಗಳಿಂದ ಉಭಯ ದೇಶಗಳ ನಡುವೆ ಸಂಘರ್ಷ ಉಂಟಾಯಿತು. ಈ ಸಂಘರ್ಷ ಬೆನ್ನಲ್ಲೇ ಚೀನಾ 80 ಟೆಂಟ್ಗಳನ್ನ ಪ್ಯಾಂಗಾಂಗ್ ಲೇಕ್ ಬಳಿ ಸೃಷ್ಟಿಸಿತು. 100 ಯುದ್ಧ ಟ್ಯಾಂಕರ್ಗಳನ್ನ ರವಾನಿಸಿಕೊಂಡು ಕುತಂತ್ರಕ್ಕೆ ಮುಂದಾಯಿತು. ಹೀಗೆ 2020ರ ಮೇ ತಿಂಗಳಲ್ಲಿ ಗಡಿಯಲ್ಲಿ ಬಾಲ ಬಿಚ್ಚಿದ್ದ ಚೀನಾಗೆ ತಕ್ಕ ಪಾಠ ಕಲಿಸೋಕೆ ಭಾರತೀಯ ಸೇನೆ ಮುಂದಾಯಿತು. ಇದು 1962ರ ಭಾರತ ಅಲ್ಲ, ಇದು 2020ರ ನವಭಾರತ ಅಂತ ಸ್ಪಷ್ಟವಾಗಿ ಉತ್ತರ ನೀಡಿತು. ಆದರೂ ಎಚ್ಚೆತ್ತುಕೊಳ್ಳದ ಚೀನಾ ತನ್ನ ಸೇನೆಯನ್ನ ಗಲ್ವಾನ್ ಗಡಿಗೂ ನಿಯೋಜಿಸಲು ಮುಂದಾಯಿತು. ಆಗ ನಡೆದಿದ್ದೇ ಗಲ್ವಾನ್ ಮುಷ್ಟಿಯುದ್ಧ. ಜೂನ್ 15ನೇ ತಾರೀಕು ಗಲ್ವಾನ್ ವ್ಯಾಲಿಯಲ್ಲಿ ಚೀನಿ ಯೋಧರು ಭಾರತೀಯ ಯೋಧರ ಮೈಮುಟ್ಟುವ ಪ್ರಯತ್ನ ಮಾಡಿದ್ರ. ಹಸಿದ ಹೆಬ್ಬುಲಿಗಳಂತೆ ಕಾಯ್ತಿದ್ದ ಭಾರತೀಯ ಯೋಧರು ಶತ್ರುವಿನ ಹುಟ್ಟಡಗಿಸಲು ಮುಂದಾದ್ರು. ರಕ್ತ ಹೆಪ್ಪುಗಟ್ಟುವ ಚಳಿಯಲ್ಲಿ ಕಲ್ಲು ಮತ್ತು ಮುಳ್ಳಿನ ರಾಡುಗಳ ಮೂಲಕ ಮುಷ್ಟಿಯುದ್ಧ ಏರ್ಪಡ್ತು. ಆ ವೇಳೆ ಭಾರತೀಯ ಯೋಧರು ಬರಿಗೈಯಲ್ಲಿ 45 ಚೀನಿ ಯೋಧರನ್ನ ಇನ್ನಿಲ್ಲ ಎನಿಸಿದ್ರು. ಆದ್ರೆ ನೋವಿನ ಸಂಗತಿ ಏನಂದ್ರೆ ಈ ಸಂಘರ್ಷದಲ್ಲಿ 20 ಭಾರತೀಯ ಯೋಧರು ಕೂಡ ಹುತಾತ್ಮರಾದ್ರು. ಇಲ್ಲಿಂದ ಕೊತ ಕುದಿಯಲು ಆರಂಭಿಸ್ತು ನೋಡಿ ಭಾರತ ಚೀನಾ ನಡುವಿನ ಸಂಘರ್ಷ ಜ್ವಾಲೆ. ಆ ಕ್ಷಣ ಗಡಿಗೆ ಎಂಟ್ರಿ ಕೊಡ್ತು 1 ಲಕ್ಷ ಸೇನೆ. ಎಸ್, ಅತ್ತ 45 ಚೀನಿ ಯೋಧರು, ಇತ್ತ 20 ಭಾರತೀಯ ಯೋಧರು ಲಡಾಖ್ ಗಡಿಯಲ್ಲಿ ಚಿರನಿದ್ರೆಗೆ ಜಾರಿದ್ದೇ ತಡ. ಚೀನಾ ನಿಗಿ ಕೆಂಡ ಕಾರೋಕೆ ಶುರು ಮಾಡಿತು. ಗಡಿಗೆ ಹೆಚ್ಚುವರಿ ಸೇನೆಯನ್ನ ರವಾನಿಸಿತು. ನೋಡ್ತಿದ್ದಂತೆ ಅರುಣಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಲಡಾಖ್ ಇಷ್ಟು ಗಡಿಯಲ್ಲೂ ಚೀನಿ ಯೋಧರು ಹೆಚ್ಚೆಚ್ಚು ಕಂಡುಬರೋಕೆ ಶುರುವಾಯಿತು. ಸುಮಾರು 50,000 ಯೋಧರನ್ನ ಚೀನಿ ರವಾನಿಸಿಯೇ ಬಿಟ್ಟಿತ್ತು. ಇದನ್ನು ಕಂಡ ಭಾರತ ಚೀನಾಗೆ ಚೀನಾದ ಭಾಷೆಯಲ್ಲಿ ಉತ್ತರಿಸಬೇಕು ಅಂತ ಹೇಳಿ ಗಡಿಗೆ 40ರಿಂದ 50,000 ಭಾರತೀಯ ಯೋಧರನ್ನ ಆ ಕೂಡಲೇ ರವಾನಿಸಿತು. ಹೀಗೆ ಸುಮಾರು 1 ಲಕ್ಷ ಸೈನಿಕರು ಗಡಿಯಲ್ಲಿ ಯುದ್ಧಕ್ಕೆ ಸಜ್ಜಾಗಿಬಿಟ್ಟಿದ್ರು. ಇಂಥ ಸನ್ನಿವೇಶ ಸೃಷ್ಟಿಯಾಗಿದ್ದು 2020ರ ಆಗಸ್ಟ್ ತಿಂಗಳಲ್ಲಿ. ಸೇನೆಯನ್ನ ನಿಯೋಜಿಸಿದ ಭಾರತ ಮತ್ತು ಚೀನಾ ಗಡಿಗೆ ಆ ಕೂಡಲೇ ರವಾನಿಸಿಕೊಂಡಿದ್ದು ವಾರ್ ವೆಹಿಕಲ್ಗಳನ್ನ, ಶಸ್ತ್ರಾಸ್ತ್ರಗಳನ್ನ. ಯಾವ್ಯಾವ ಶಕ್ತಿಶಾಲಿ ಆಯುಧಗಳಿದೆಯೋ ಅಷ್ಟನ್ನು ಚೀನಾ ಲಡಾಖ್ ಗಡಿಗೆ ರವಾನಿಸಿಕೊಳ್ತು. ZD-99 ಹಾಗೂ ZD-88 ಯುದ್ಧ ಟ್ಯಾಂಕರ್ಗಳನ್ನ ಚೀನಾ ನಿಯೋಜಿಸಿದ್ರೆ ಭಾರತ ನಾನೇನು ಕಡಿಮೆ ಇಲ್ಲ ಅಂತ ಹೇಳಿ T-90, T-72 ಹಾಗೂ ಅರ್ಜುನ್ ಯುದ್ಧ ಟ್ಯಾಂಕರ್ಗಳನ್ನ ರವಾನಿಸಿಕೊಳ್ತು. ಅದು ಎಷ್ಟು ಎತ್ತರದ ಪ್ರದೇಶಕ್ಕೆ ಅಂದ್ರೆ ಬರೋಬ್ಬರಿ 14,500 ಅಡಿ ಎತ್ತರದ ಪ್ರದೇಶಕ್ಕೆ. ಇದಾದ ಮೇಲೆ ಗಡಿಗೆ ಬಂದವು 2 ದೇಶಗಳ ಭಯಂಕರ ಯುದ್ಧ ವಿಮಾನಗಳು. ಯುದ್ಧದ ವಾತಾವರಣ ಸೃಷ್ಟಿಸಿದ್ದ ಚೀನಾಗೆ ಈಗೇನಾಯ್ತು?
ಎಸ್, ಒಂದು ಕಡೆ ಶತ್ರುಗಳ ಅಪ್ಪಚ್ಚಿ ಮಾಡಬಲ್ಲ ಅಪಾಚೆ ಹೆಲಿಕಾಪ್ಟರ್ ಹಾರಾಡಲು ಶುರು ಮಾಡಿತು. ಮತ್ತೊಂದು ಕಡೆ ವೈರಿಗಳನ್ನ ಸದೆ ಬಡಿಯೋ ಸುಖೋಯ್ ವಿಮಾನ ಹಾರಾಡಲು ಶುರು ಮಾಡಿತು. ಹೀಗೆ MiG-29 ಯುದ್ಧ ವಿಮಾನ, ತೇಜಸ್ ಯುದ್ಧ ವಿಮಾನ, ರಫೇಲ್ ಯುದ್ಧ ವಿಮಾನಗಳು ಗಡಿಗೆ ಎಂಟ್ರಿ ಕೊಟ್ಟುವ. ಇದಕ್ಕೆ ಎದುರಾಳಿಯಾಗಿ ಚೀನಾ J-20 ಯುದ್ಧ ವಿಮಾನ, H-6 ಬಾಂಬರ್ಗಳನ್ನ ನಿಯೋಜಿಸಿತು. ಜೊತೆಗೆ ಎಂತಹ ಕಡಿದಾದ ಪ್ರದೇಶವೇ ಇರಲಿ ಅಲ್ಲಿಗೆ ತನ್ನ ಸೇನೆ ಬಂದಿಳಿಯಬಲ್ಲದು ಅನ್ನೋದಕ್ಕೆ ಪ್ಯಾರಾಚೂಟ್ ನಲ್ಲಿ ಚೀನಿ ಸೈನಿಕರು ಬಂದಿಳಿಯೋ ದೃಶ್ಯಗಳನ್ನ ಚೀನಾ ರಿಲೀಸ್ ಮಾಡಿತ್ತು. ಗಡಿಯಲ್ಲಿ ಈ ರೀತಿ ಯುದ್ಧ ಸನ್ನಿವೇಶ ಸೃಷ್ಟಿಯಾದಾಗಲೇ ಚಳಿಗಾಲದ ಷಡ್ಯಂತ್ರವನ್ನ ಚೀನಾ ಮಾಡ್ತಿದೆ ಅನ್ನೋ ಸುಳಿವು ಸಿಕ್ಕಿತ್ತು. ಹೀಗಾಗಿ ಗಡಿ ಕಾಯೋ ಯೋಧರಿಗೆ ಬೇಕಾದ ಸಾಮಗ್ರಿಗಳನ್ನ ರೆಡಿ ಮಾಡಲಾಗಿತ್ತು. ಚಳಿಗಾಲದಲ್ಲಿ ಯುದ್ಧ ಸಾರ್ಬಿಟ್ರೆ ಚೀನಾ ಅಂತ ಹೇಳಿ ಚಳಿಗಾಲದಲ್ಲೂ ಯುದ್ಧಕ್ಕೆ ಬೇಕಾದ ತಯಾರಿಗಳನ್ನ ಭಾರತ ಮಾಡಿಕೊಂಡಿತ್ತು. ಚೀನಾ ಕೂಡ ವಿಂಟರ್ ವಾರ್ಗೆ ಸಿದ್ಧತೆ ಮಾಡಿಕೊಂಡಿತ್ತು. -40 ಡಿಗ್ರಿಯಲ್ಲೂ ಭಾರತೀಯ ಯೋಧರು ಶತ್ರುಗಳ ಬೇಟೆಗೆ ನಿಲ್ತು. ಚೀನಾ ಚಳಿಗೆ ಹೆದರಿ ಒಂದಷ್ಟು ಸೈನಿಕರನ್ನ ವಾಪಸ್ ಕರೆಸಿಕೊಂಡಿತ್ತು. ಆದರೂ ಕಿರಿಕ್ ಮಾಡೋದನ್ನ ಬಿಟ್ಟಿರಲಿಲ್ಲ ಚೀನಾ. ಹೀಗಾಗಿ ಭಾರತದ ಮೇಲೆ ನಡೆಸಲು ಪ್ರಯತ್ನಿಸಿತ್ತು ಸೈಬರ್ ದಾಳಿ. ಹೌದು, ಚೀನಾ ಭಾರತೀಯ ಯೋಧರ ಮೈ ಮುಟ್ಟಿದೆ ತಡ ಭಾರತ ಚೀನಾ ವಿರುದ್ಧ ಆರ್ಥಿಕ ಯುದ್ಧಕ್ಕೆ ನಿಲ್ತು. ಡಿಜಿಟಲ್ ಸಮರಕ್ಕೆ ಮುಂದಾಯಿತು. ಚೀನಾದ ಕಳ್ಳ ಕಣ್ಣುಗಳು ಭಾರತದ ಮೇಲೆ ಕಣ್ಣಿಟ್ಟಿದೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಚೀನಾದ 100ಕ್ಕೂ ಅಧಿಕ ಆ್ಯಪ್ಗಳನ್ನ ಭಾರತ ಬ್ಯಾನ್ ಮಾಡ್ತು. ಜೊತೆಗೆ ಬಾಯ್ಕಾಟ್ ಚೀನಾ ಅಭಿಯಾನವೇ ದೇಶದಲ್ಲಿ ಶುರುವಾಗಿತ್ತು. ಚೀನಾದ CCTV ಆಟಿಕೆ ವಸ್ತುಗಳಿಂದಲೇ ದೊಡ್ಡ ಹೊಡೆತ ಚೀನಾಗಾಗಿತ್ತು. ಹೀಗೆ ಡಿಜಿಟಲ್ ಸ್ಟ್ರೈಕ್ ನಡೆಸಿದ್ದ ಭಾರತದ ಮೇಲೆ ಚೀನಾ ಸೈಬರ್ ದಾಳಿಗೆ ಮುಂದಾಗಿತ್ತು. ಒಂದೇ ದಿನದಲ್ಲಿ 40,000 ಬಾರಿ ಸೈಬರ್ ದಾಳಿಗೆ ಪ್ರಯತ್ನಿಸಿತು. ಹೀಗೆ ನಾನಾ ಪ್ರಯತ್ನ ಮಾಡಿ ವಿಫಲವಾಗಿದ್ದ ಚೀನಾ 2ನೇ ಬಾರಿ ಘರ್ಷಣೆಗೆ ಮುಂದಾಗಿತ್ತು. ಆದರೆ ಅದು ಗಲ್ವಾನ್ನಲ್ಲ, ಪ್ಯಾಂಗಾಂಗ್ನಲ್ಲ, ಸಿಕ್ಕಿಂನ ನಾಕುಲಾದಲ್ಲಿ. ಗಲ್ವಾನ್ ನಂತರ ಸಿಕ್ಕಿಂನ ನಾಕುಲಾದಲ್ಲಿ ಘರ್ಷಣೆ. ಎಸ್, ಮೇ 9ರಂದು ನಾಕುಲಾ ನಕ್ರಾ ಮಾಡಿದ್ದ ಚೀನಾ ಮತ್ತೆ 2021 ಜನವರಿ 20ನೇ ತಾರೀಕು ಕಿರಿಕ್ ಮಾಡಿತು. ಈ ವೇಳೆ 20 ಚೀನಿ ಯೋಧರನ್ನ ಬಿಡದೆ ಅಟ್ಟಾಡಿಸಿ ತಕ್ಕ ಪ್ರತ್ಯುತ್ತರ ನೀಡಿದ್ರು ಭಾರತೀಯ ಯೋಧರು. ಇದಿಷ್ಟೇ ಅಲ್ಲ, ಈ 9 ತಿಂಗಳಿನಲ್ಲಿ ನಡೆದಿದ್ದು ಅರುಣಾಚಲ ಪ್ರದೇಶದಲ್ಲಿ ಹರಿತಾ ಇರೋ ನದಿಯೊಂದಕ್ಕೆ ಚೀನಾ ಕಾರ್ಖಾನೆಯ ತ್ಯಾಜ್ಯದ ನೀರನ್ನ ಬೆರೆಸಲು ಶುರು ಮಾಡಿತು. ಆ ಮೂಲಕ ವಿಷವ್ಯೂಹ ಸೃಷ್ಟಿಸಲು ನೋಡಿತು. ಹೀಗೆ ಅರುಣಾಚಲ ಪ್ರದೇಶ ಗಡಿಯಲ್ಲಿ ಚೀನಾ ಒಂದು ಹಳ್ಳಿಯನ್ನೇ ನಿರ್ಮಿಸಿಬಿಟ್ಟಿತು. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆಯೇ ಭಾರತ ಚೀನಾ ನಡುವೆ 8 ಸುತ್ತಿನ ಮಾತುಕತೆ ನಡೆದ್ರೂ ಚೀನಾ ಹಿಂದಕ್ಕೆ ಸರಿದಿರಲಿಲ್ಲ. ಪ್ರತಿ ಮಾತುಕತೆಯಲ್ಲೂ ಓಕೆ ಅಂತ ತಲೆಯಾಡಿಸ್ತಾ ಇದ್ದ ಚೀನಾ ಮತ್ತೆ ಗಡಿಗೆ ಹೆಚ್ಚೆಚ್ಚು ಶಸ್ತ್ರಾಸ್ತ್ರ ರವಾನಿಸಿಕೊಂಡು ಬರ್ತಾನೆ ಇತ್ತು. ಆದರೆ 9ನೇ ಸುತ್ತಿನ ಮಾತುಕತೆ ಸುಮಾರು 17 ಗಂಟೆಗಳ ಕಾಲ ಇತ್ತೀಚೆಗೆ ನಡೆದಿತ್ತು. ಈ ಮಾತುಕತೆಯ ಬೆನ್ನಲ್ಲೇ ಯುದ್ಧಕ್ಕೆ ಸಜ್ಜಾಗುವಂತೆ ಚೀನಿ ಸೈನಿಕರಿಗೆ ಶಿ ಜಿನ್ಪಿಂಗ್ ಆದೇಶ ಹೊರಡಿಸಿದ್ದ. ಇದೀಗ ಯುದ್ಧ ಸನ್ನಿವೇಶ ಸೃಷ್ಟಿಸಿದ್ದ ಚೀನಾ ಭಾರತದ ಗಡಿಯಿಂದ ಕಾಲ್ಕಿತ್ತಿದೆ. ಇಷ್ಟು ದಿನ ಇಷ್ಟೆಲ್ಲ ಕಿರಿಗಳನ್ನ ಮಾಡಿಕೊಂಡು ಬರ್ತಿದ್ದ ಚೀನಾ ಇದ್ದಕ್ಕಿದ್ದ ಹಾಗೆ ಹಿಂದೆ ಸರಿಯಲು ಒಪ್ಪಿದೆ ಅಂದ್ರೆ ಇದರಲ್ಲಿ ಏನೋ ಮಸಲತ್ತಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸೋದು ಸಹಜ. ಯಾಕಂದ್ರೆ ಚೀನಾ 2 ನಾಲಿಗೆಯುಳ್ಳ ಡ್ರ್ಯಾಗನ್. ಯಾವಾಗ ಹೇಗೆ ಎಲ್ಲಿ ಉಲ್ಟಾ ಹೊಡೆಯುತ್ತೋ ಗೊತ್ತಿಲ್ಲ. ಇಂಥ ಕಿತಾಪತಿ ದೇಶ ಸುಮ್ಮನೆ ಹಿಂದೆ ಸರಿದಿದ್ಯಾಕೆ? ಇಲ್ಲೇ ಇರೋದು ಶಂಕರ ಹೆಣೆತ ರಣವ್ಯೂಹ ಹೇಗೆ ಶಿ ಜಿನ್ಪಿಂಗ್ನ ಕಟ್ಟಿ ಹಾಕ್ತು, ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಳ್ಳುವಂತೆ ಮಾಡ್ತು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ. ಭಾರತ ಚೀನಾ ಘರ್ಷಣೆ ಈಗ ಪ್ಯಾಂಗಾಂಗ್ ದಂಡೆಯಿಂದ ತಣ್ಣಗಾಗೋಕೆ, ಚೀನಾ ಭಾರತದ ಮುಂದೆ ಮೆತ್ತಗಾಗೋಕೆ ಕಾರಣ ಶಂಕರ ಹೆಣೆದ ರಣವ್ಯೂಹನ. 187 ವರ್ಷದ ಭಾರತ ಚೀನಾ ಗಡಿ ಕಹಾನಿ ತಿಳಿದೇ ಹೆಣೆಯಲಾಗಿತ್ತ ಚೀನಾವನ್ನ ಕಟ್ಟಿ ಹಾಕುವ ರಣವ್ಯೂಹ. ಇನ್ನೇನು ಯುದ್ಧ ನಡೆದೇ ಹೋಗುತ್ತೆ ಅಂತಿದ್ದ ಸನ್ನಿವೇಶ ತಣ್ಣಗಾಗಿದೆ ಅಂದ್ರೆ ಯಾರಿಗೆ ತಾನೇ ಇದು ಹೇಗೆ ಸಾಧ್ಯ ಆಯಿತು ಅಂತ ತಿಳಿದುಕೊಳ್ಳೋ ಆಸಕ್ತಿ ಇರೋದಿಲ್ಲ ಹೇಳಿ. ಇಷ್ಟಕ್ಕೂ ಕಪಟಿ ಕೆಂಪು ರಾಷ್ಟ್ರವನ್ನ ಕೈ ಕಟ್ ಬಾಯಿ ಮುಚ್ಚಿ ಕೂರುವಂತೆ ಭಾರತ ಮಾಡಿದ ಹೇಗೆ? ಇಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ. ಚೀನಾ ತಲೆ ಹೊಕ್ಕಿದೆ. ಇದು 1962ರ ಭಾರತ ಅಲ್ಲ, 2021ರ ಭವ್ಯ ಭಾರತ ಅನ್ನೋ ಸಂದೇಶ. ಹೌದು, ಜಗತ್ತೇ ಹೇಳಿತ್ತು ಚೀನಾ ಮಾತಿಗೆ ಬಗ್ಗಲ್ಲ ಅಂತ.
ಹೀಗಾಗಿ ಚೀನಾ ಗಡಿಗೆ ಸೇನೆ ನಿಯೋಜಿಸಿದ್ರೆ ಭಾರತ ಕೂಡ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಬಲ ಪ್ರದರ್ಶಿಸ್ತು. ಹೀಗಾಗಿ ಚೀನಾಗೆ ಭಾರತದ ಶಕ್ತಿ ಏನು ಅಂತ ಗೊತ್ತಾಯ್ತು. ಜೊತೆಗೆ ಭಾರತವನ್ನ ಕೆಣಕೋದು ಸರಿಯಲ್ಲ ಅನ್ನೋದು ಸ್ಪಷ್ಟವಾಯ್ತು. ಚೀನಾಗೆ ಈ ಜ್ಞಾನೋದಯವಾಗಲು ಕಾರಣ ಶಂಕರ ಹೆಣೆದ ರಣವ್ಯೂಹ. ಜೈಶಂಕರ್ ರಣಬಲೆಗೆ ಸಿಲುಕಿದ ಹೇಗೆ ಚೀನಾ? ಶಂಕರ ಅಂದ್ರೆ ಮತ್ಯಾರು ಅಲ್ಲ, ಇದೇ ಎಸ್ ಜೈಶಂಕರ್ ಅವರು. ಇವರು ಬೀಸಿದ ರಣಬಲೆಗೆ ಚೀನಾ ಸಿಕ್ಕಿಬಿದ್ದಿದೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಚೀನಾ ವಿರುದ್ಧ ರಾಜತಾಂತ್ರಿಕ ಬಲೆಯನ್ನ ಎಣೆಯಲು ಶುರು ಮಾಡಿದ್ದೆ ಜೈಶಂಕರ್. ಹೌದು, ಚೀನಾ ಯಾವಾಗ ಗಡಿಯಲ್ಲಿ ಕಿರಿಕ್ ಮಾಡ್ತೋ ಆಗ್ಲೇ ಚೀನಾ ಕೈಕಾಲುಗಳನ್ನ ಕಟ್ಟಿ ಮೂಲೆಗೆ ಕೂರಿಸುವ ಪ್ರಯತ್ನ ಶುರುವಾಯಿತು. ಜಾಗತಿಕವಾಗಿ ಮೊದಲೇ ಕೊರೋನಾದಿಂದ ಚೀನಾ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿತ್ತು. ರಷ್ಯಾ ಕೂಡ ಚೀನಾ ಪರ ನಿಲ್ಲದೆ ಹೋಯ್ತು. ಇನ್ನು ವಿಶ್ವದ ದೊಡ್ಡಣ್ಣ ಅಮೆರಿಕ ಚೀನಾ ವಿರುದ್ಧ ಹರಿಹಾಯೋದನ್ನ ನಿಲ್ಲಿಸದೆ ಚೀನಾಗೆ ವಾರ್ನಿಂಗ್ ಕೊಡ್ತಾ ಬಂದಿತ್ತು. ಯಾಕಂದ್ರೆ ಇಡೀ ಜಗತ್ತಿಗೆ ಗೊತ್ತಿದೆ ಚೀನಾದ ಆಕ್ರಮಣ ನೀತಿ ಎಂಥದ್ದು ಅಂತ. ಹಿಂಗಾಗಿ ಚೀನಾ ನರಿಬುದ್ಧಿಯನ್ನ ಜಗತ್ತಿನ ಮುಂದಿಡಲು ಶುರು ಮಾಡಿತ್ತು ಭಾರತ. ಎರಡ್ 2020 ಸೆಪ್ಟೆಂಬರ್ನಲ್ಲಿ ರಷ್ಯಾದಲ್ಲಿ ಜೈಶಂಕರ್ ಮತ್ತು ಚೀನಾ ವಿದೇಶಾಂಗ ಸಚಿವರ ಮಧ್ಯೆ ಮಾತುಕತೆ ನಡೆದಿತ್ತು. ಏನೇ ಆದ್ರೂ ಗಡಿ ವಿಷಯದಲ್ಲಿ ಚೀನಾ ಹಿಂದೆ ಸರಿದ್ರೇನೆ ಭಾರತ ಹಿಂದೆ ಸರಿಯೋದು ಅನ್ನೋ ಮಾತನ್ನ ಅವತ್ತೇ ಸ್ಪಷ್ಟಪಡಿಸಿದ್ರು. ಅದರಂತೆ ಈಗ ಚೀನಾ ಯುದ್ಧ ಟ್ಯಾಂಕರ್ ಯೂಟರ್ನ್ ಹೊಡೆದ ಮೇಲೆಯೇ ಭಾರತದ ಯುದ್ಧ ಟ್ಯಾಂಕರ್ ಕೂಡ ಯೂಟರ್ನ್ ಹೊಡೆದಿದೆ. ಮೊಟ್ಟ ಮೊದಲ ಬಾರಿಗೆ ಭಾರತ ಚೀನಾ ಸಂಘರ್ಷ ಎದುರಾಗಿದ್ದು ಯಾವಾಗ? ಇಲ್ಲೇ ಇರೋದು 187 ವರ್ಷದ ರೋಚಕ ಕಹಾನಿ. ಅದೇನು ಅಂತ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ.